ಒಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಬಲಿಷ್ಠವಾದ ಸಿಂಹವೊಂದು ವಾಸಿಸುತ್ತಿತ್ತು. ಅದು ಕಾಡಿನ ರಾಜನೆಂದು ಎಲ್ಲ ಪ್ರಾಣಿಗಳಿಗೂ ಭೀತಿ ಹುಟ್ಟಿಸುತ್ತಿತ್ತು. ಪ್ರತಿದಿನವೂ ಸಿಂಹ ಬೇಟೆಗೆ ಹೋಗಿ ಒಂದು ಪ್ರಾಣಿಯನ್ನು ಹಿಡಿದು ತಿನ್ನುತ್ತಿತ್ತು. ಕಾಡಿನ ಪ್ರಾಣಿಗಳು ಸದಾ ಭಯದಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ ಸಿಂಹ ಬೇಟೆಗೆ ಹೊರಟಾಗ ದೂರದಲ್ಲಿ ಮೃದುವಾಗಿ ಹುಲ್ಲು ತಿನ್ನುತ್ತಿದ್ದ ಜಿಂಕೆಯನ್ನು ಕಂಡಿತು. ಜಿಂಕೆ ಸುಂದರವಾಗಿಯೂ ಚುರುಕುವಾಗಿಯೂ ಇತ್ತು. ಸಿಂಹ ಅದನ್ನು ಹಿಡಿಯಲು ತಂತ್ರ ರೂಪಿಸಿತು. ಶಾಂತವಾಗಿ ಜಿಂಕೆಯ ಹತ್ತಿರಕ್ಕೆ ಹತ್ತಿ ಏಕಾಏಕಿ ಬಿರುಸಾಗಿ ಧಾವಿಸಿತು. ಜಿಂಕೆ ಸಿಂಹವನ್ನು ಕಂಡು ಬೆದರಿತು. ಆದರೆ ಅದಕ್ಕೆ ವೇಗ ಮತ್ತು ಚಾಕಚಕ್ಯತೆ ಹೆಚ್ಚು. ತಕ್ಷಣವೇ ಓಡಲು ಶುರುಮಾಡಿತು. ಸಿಂಹ ತನ್ನ ಸಂಪೂರ್ಣ ಶಕ್ತಿಯಿಂದ ಬೆನ್ನಟ್ಟಿತು. ಕಾಡಿನ ದಟ್ಟ ದಾರಿಗಳಲ್ಲಿ, ಬಂಡೆಗಳ ನಡುವೆ, ನದಿಯ ತೀರದಲ್ಲಿ ಇಬ್ಬರ ಮಧ್ಯೆ ಬಿರುಸು ಓಟ ನಡೆಯಿತು. ಜಿಂಕೆಯ ಮನಸ್ಸಿನಲ್ಲಿ ಬದುಕುಳಿಯುವ ಏಕೈಕ ಆಶೆಯಿತ್ತು. ಅದು ತನ್ನ ಚುರುಕಿನಿಂದ ಕಾಡಿನ ಸಣ್ಣ ಸಣ್ಣ ದಾರಿಗಳಲ್ಲಿ ಹಾದು ಹೋಗುತ್ತಾ ಕೊನೆಗೆ ಸಿಂಹದ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಿತು. ಸಿಂಹ ಬೆಚ್ಚಿಬಿದ್ದು ನಿಟ್ಟುಸಿರಿಟ್ಟಿತು. ಅದು ತನ್ನ ಶಕ್ತಿಗೆ ಭರವಸೆ ಇಟ್ಟುಕೊಂಡಿದ್ದರೂ ಜಿಂಕೆಯ ವೇಗ ಮತ್ತು ಬುದ್ಧಿಗೆ ಸೋತು ಹೋಯಿತು. ಈ ಕಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಕೇವಲ ಬಲ ಸಾಕಾಗುವುದಿಲ್ಲ, ಬುದ್ಧಿ ಮತ್ತು ಚಾಕಚಕ್ಯತೆಯು ಬದುಕಿನಲ್ಲಿ ಅತಿಮುಖ್ಯ.